ಬ್ಯಾಂಗ್ಳೂರ್ ಎಕ್ಸ್‌ಪ್ರೆಸ್ ಪೇಪರಿಂದ ಜರ್ನಲಿಸ್ಟು ಶಶಿಕಾಂತ್ ಹೆಗಡೆ ಅವರು ಫೋನ್ ಮಾಡಿದ್ರು. ಬಜೆಟ್ ಬಗ್ಗೆ ನಿಮ್ಮ ಒಪಿನಿಯನ್ ಕೇಳಬೇಕಂತೆ. ಎಷ್ಟೊತ್ತಿಗೆ ಫೋನ್ ಮಾಡಕ್ಕೆ ಹೇಳಿ ಅವ್ರಿಗೆ? ಸಂಜೆ 6 ಗಂಟೆಗೆ ಫೋನ್ ಮಾಡಕ್ಕೆ ಹೇಳಿ. ಸರಿ. ಏನೇನಾದರೂ ಹೇಳೋದಿತ್ತಾ? ಅದು ನಮ್ಮ ಆರ್ಯ ಸಾಕ್ಷಿಗೆ ಒಂದು ಹುಡುಗ ನೋಡಿದಾನಂತೆ. ಸಾಕ್ಷಿ ಕಾಲೇಜ್ ಮೇಟು, ಅವಳಿಗಿಂತ 2 ವರ್ಷ ಸೀನಿಯರ್ ಅಂತೆ. ಈಗ ಅಮೆರಿಕದಲ್ಲಿ ಕೆಲಸ ಮಾಡ್ತಿದ್ದಾನಂತೆ. ಒಳ್ಳೆ ಹುಡುಗನ ಬ್ಯಾಕ್ಗ್ರೌಂಡ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದ. ಸಂಜೆ ಬರುವಾಗ ಫೋಟೋ ತರ್ತೀನಿ ಅಂತ ಕೂಡ ಹೇಳಿದ್ದಾನೆ. ಆರ್ಯ ಹೇಳೋದು ನೋಡಿದ್ರೆ ನಮ್ಮ ಸಾಕ್ಷಿಗೆ ಆ ಹುಡುಗ ಸೂಟ್ ಆಗ್ತಾನೆ ಅಂತ ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ? ಇದರಲ್ಲಿ ನನ್ನ ಅಭಿಪ್ರಾಯಕ್ಕಿಂತ ಸಾಕ್ಷಿ ಅಭಿಪ್ರಾಯ ತುಂಬ ಮುಖ್ಯ. ಅವಳು ಮೊದಲೇ ಹೇಳಿದಾಳೆ, ನಾನು ಆರತಿ ಅಮ್ಮ ತೋರಿಸಿದ ಹುಡುಗನೇ ಮದುವೆ ಆಗೋದು ಅಂತ. ಆದರೆ ಸಾಕ್ಷಿ ಈ ಹುಡುಗನ ಮದುವೆ ಆದರೆ ಅಮೆರಿಕದಲ್ಲೇ ಸೆಟ್ಲ್ ಆಗ್ಬೋದು. ಇದಕ್ಕಿಂತ ಅದೃಷ್ಟ ನಮ್ಮ ಸಾಕ್ಷಿಗೆ ಇನ್ನೇನು ಬೇಕು ಹೇಳಿ? ಏನು ನೀನು ಆರ್ಯ ಸೇರಿಕೊಂಡು ಸಾಕ್ಷಿನ ಈ ದೇಶ ಬಿಟ್ಟು ಓಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಕರೆಕ್ಟಾಗಿ ಹೇಳಿದ್ರಿ ಸೂರ್ಯ ಅವರೇ. ಸಾಕ್ಷಿನ ಮದುವೆ ಮಾಡಿ ಬೇರೆ ದೇಶಕ್ಕೆ ಕಳಿಸ್ಬಿಟ್ರೆ ಈ ಮನೆ ಕಂಟ್ರೋಲ್ ಪೂರ್ತಿ ನನ್ನ ಕೈಗೆ ಬರುತ್ತೆ. ಅಯ್ಯೋ ಹಾಗಲ್ಲ ಸರ್, ಎಷ್ಟು ಜನ ಹುಡುಗಿರಿಗೆ ಮದುವೆ ಆಗಿ ಗಂಡನ ಜೊತೆ ಬೇರೆ ದೇಶಕ್ಕೆ ಹೋಗೋ ಅದೃಷ್ಟ ಇರುತ್ತೆ ಹೇಳಿ? ನಮ್ಮ ಸಾಕ್ಷಿ ಮದುವೆ ಆದರೆ ಪ್ರಪಂಚನೆಲ್ಲ ಸುತ್ತಬೋದು. ಆರ್ಯ ಮೊದಲು ಹುಡುಗನ ಫೋಟೋ ತರಲಿ. ಮೊದಲು ಅವಳಿಗೆ ಇಷ್ಟ ಆಗ್ಬೇಕು, ಆಮೇಲೆ ನಮಗೆ. ಆ ಹುಡುಗ ನಮ್ಮ ಆರ್ಯನ್ ಕಾಲೇಜಲ್ಲಿ ಓದ್ತಿದ್ದಂತೆ. ಆರ್ಯಂಗಿಂತ ಸೀನಿಯರು. ಆರ್ಯ ಸಾಕ್ಷಿಗೆ ಹುಡುಗನ ಹುಡುಕಿದಾನೆ ಅಂದಮೇಲೆ ಎಲ್ಲ ವಿಷಯದ ಬಗ್ಗೆ ಚೆನ್ನಾಗಿ ವಿಚಾರಿಸಿರ್ತಾನಲ್ವಾ? ಹಾಗೆಲ್ಲ ಸಾಕ್ಷಿಗೆ ನಾವು ಪ್ರೆಷರ್ ಹಾಕೋದಕ್ಕಾಗಲ್ಲ. ಅದು ಅಲ್ಲದೆ ಅವಳಿಗೆ ಮದುವೆ ಮಾಡಿ ಯಾವುದೋ ದೂರದ ದೇಶಕ್ಕೆ ಕಳಿಸೋದಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಈಗಾಗಲೇ ಆರತಿ ಅವರು ಸಾಕ್ಷಿಗೆ ಒಂದು ಹುಡುಗನ ನೋಡಿದ್ದಾರೆ. ಮೊದಲನೇ ಪ್ರಿಯಾರಿಟಿ ಆರತಿ ಅವ್ರಿಗೆ. ಅದು ಹಾಗಲ್ಲ ಸರ್. ಆರ್ಯ ಸಾಕ್ಷಿಗೆ ಹುಡುಗನ ಹುಡುಕಿದ್ದಾನೆ. ಅದೇ ಹುಡುಗನ ಸಾಕ್ಷಿ ಮದುವೆ ಆದರೆ ಆರ್ಯನ್ ಸಂತೋಷ ಆಗತ್ತಲ್ವಾ? ನೋಡು ಅರ್ಪಿತಾ, ನನಗೆ ಆರ್ಯನ್ ಸಂತೋಷ ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚು ಸಾಕ್ಷಿ ಸಂತೋಷ ಮುಖ್ಯ. ಯಾಕಂದರೆ ನಾವು ಮದುವೆ ಮಾಡಿಕೊಟ್ಟು ಹುಡುಗನ ಜೊತೆ ಅವಳು ಜೀವನ ಪರ್ಯಂತ ಬಾಳಬೇಕು. ನಾವು ಆತರವಾಗಿ ಯಾವುದೋ ಹುಡುಗನ ನೋಡಿ ಅವಳನ್ನ ಸಾಗಾಕೋದಕ್ಕೆ ನೋಡಬಾರ್ದು. ಹಾಂ ಆಚಾರ್ಯ, ಈ ಆರತಿ ಮತ್ತೆ ಸೂರ್ಯ ಅವರಿಗೆ ಫೋನ್ ಮಾಡೋಕೆ ಶುರು ಮಾಡಿದ್ಮೇಲೆ ನನ್ನ ಮಾತಿಗೆ ಬೆಲೆನೇ ಇಲ್ಲ ಆಗೋಗಿದೆ. ಮೊದಲು ನಾನು ಏನೇ ಹೇಳಿದ್ರು ಹ್ಞೂ ಅಂತಿದ್ರು. ಈಗ ಪ್ರತಿಯೊಂದಕ್ಕೂ ಆರತಿಯವ್ರ ಪರ್ಮಿಷನ್ ಬೇಕು. ಈ ಆರತಿ ಮನೆಗೆ ಬರೋದನ್ನ ಹೇಗಾದರೂ ತಪ್ಪಿಸ್ಲೇಬೇಕು. ಇಲ್ಲ ಅಂದರೆ ನನಗೆ ಉಳ್ಗಲ್ಲ. ಇಲ್ಲ ಸಾಕ್ಷಿ, ಎಲ್ಲ ನಾವು ಅಂದ್ಕೊಂಡು ಹಾಗೆ ಆಗಿದೆ. ನಮ್ಮ ವಿಷಯನ ನಿಮ್ಮ ತಾಯಿ ಹತ್ರ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಅವರಾಗಿದ್ದು ಅವರೇ ಬಂದು ನಿಮ್ಮ ಬಗ್ಗೆ ಹೇಳಿ ಸಾಕ್ಷಿ ಓಕೆನಾ ಅಂತ ಕೇಳಿದ್ರು. ಇದಕ್ಕಿಂತ ಇನ್ನೇನು ಬೇಕು ಹೇಳೋ? ಇನ್ನು ನಮ್ಮ ಮದುವೆನ ಯಾರು ತಪ್ಸಕ್ಕೆ ಸಾಧ್ಯನೇ ಇಲ್ಲ. ಸಾಕ್ಷಿ, ಐ ಲವ್ ಯು. ಬನ್ನಿ ಮ್ಯಾಮ್, ಬನ್ನಿ ಮ್ಯಾಮ್. ಸಾಕ್ಷಿ ಬಗ್ಗೆ ಹೇಳಿ ಏನೂ ಅರ್ಧ ದಿನನೂ ಆಗಿಲ್ಲ. ಆಗಲೇ ನೀವು ಅವಳ ಫೋಟೋ ನೋಡಿಕೊಂಡು ಐ ಲವ್ ಯು ಅಂತ ಹೇಳ್ತಾ ಇದ್ದೀರಾ? ಹಾಗಲ್ಲ, ಅದು ನಾನು ಸ್ವಲ್ಪ ಹಾಗೆ ಮ್ಯಾಮ್. ಯಾರನ್ನಾದರೂ ಒಬ್ಬರನ್ನ ಒಂದ್ಸಲ ಇಷ್ಟಪಟ್ಬಿಟ್ರೆ ಅವ್ರನ್ನ ಹಾರ್ಟಲ್ಲಿ ಕೂರಿಸ್ಕೊಂಡು ಬಿಡ್ತೀನಿ. ನೀವು ನನ್ನ ಹತ್ರ ಸಾಕ್ಷಿ ಬಗ್ಗೆ ಹೇಳ್ದಾಗ್ಲಿಂದನೇ ನಾನು ಅವ್ರನ್ನ ಇಷ್ಟಪಡೋಕ್ಕೆ ಶುರು ಮಾಡಿಬಿಟ್ಟೆ. ಅದು ಇಷ್ಟು ಬೇಗ ಯಾರನ್ನೂ ಹಚ್ಕೊಳ್ಳೋದು ಒಳ್ಳೇದಲ್ಲ. ನಾನು ನಿಮ್ಮ ಹತ್ರ ಸಾಕ್ಷಿ ಬಗ್ಗೆ ಅಭಿಪ್ರಾಯ ಕೇಳಿದೆ ಅಷ್ಟೇ. ನಾನಿನ್ನೂ ಅವಳ ಅಭಿಪ್ರಾಯ ಕೇಳಲಿಲ್ಲ. ಸಾಕ್ಷಿ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ ಮ್ಯಾಮ್. ಅದನ್ನು ನಾನು ಆಗಲೇ ಹೇಳಿಬಿಟ್ಟಿದ್ದೀನಿ. ಆದರೆ ಸಾಕ್ಷಿ ನಿಮ್ಮ ಮಾತು ತೆಗೆದು ಹಾಕಲ್ಲ ಅಂತ ನೀವೇ ಹೇಳಿದ್ರಲ್ಲ ಮ್ಯಾಮ್. ಅಂದರೆ ನೀವು ಹೇಳಿದ್ದು ಕನ್ಫರ್ಮ್ ಅಂತ ತಾನೇ? ನಿಜ, ಸಾಕ್ಷಿ ನನ್ನ ಮಾತೇನೋ ಕೇಳ್ತಾಳೆ. ಆದರೆ ನನ್ನ ಅಭಿಪ್ರಾಯ ಫೈನಲ್ ಅಲ್ಲ ಅಲ್ವಾ?
ಎಷ್ಟೇ ಆದರೂ ಅವಳು ಈಗಿನ ಕಾಲದ ಹುಡುಗಿ, ಅವಳ ಅಭಿಪ್ರಾಯನ ಕೇಳಬೇಕು, ಅದಕ್ಕೆ ಹೇಳಿದೆ. ಓಕೆ ಮ್ಯಾಮ್, ನೀವು ಸಾಕ್ಷಿನ ಕೇಳಿ ನನಗೆ ಹೇಳೋ ತನಕ ನಾನು ನ್ಯೂಟ್ರಲ್ ಆಗಿರ್ತೀನಿ. ಓಕೆ, ಇನ್ನೊಂದು ವಿಷಯ, ನೀವು ಕೊಟ್ಟಿದ್ದ ಕಾರನ್ನ ನಾನು ತಗೋತಾ ಇಲ್ಲ. ದಯವಿಟ್ಟು ಇದನ್ನ ವಾಪಸ್ ತಗೊಳ್ಳಿ. ಯಾಕೆ ಮ್ಯಾಮ್, ಕಾರ್ ಯಾಕೆ ವಾಪಸ್ ಕೊಡ್ತಾ ಇದ್ದೀರಾ? ನಾನು ಸಾಕ್ಷಿ ಫೋಟೋಗೆ ಐ ಲವ್ ಯು ಹೇಳಿದ್ದು ತಪ್ಪು ಅಂತನಾ? ಪ್ಲೀಸ್ ಮ್ಯಾಮ್, ನಿಮ್ಮ ಪ್ರಕಾರ ಅದು ತಪ್ಪು ಅಂತಾದರೆ ಐ ಆಮ್ ರಿಯಲಿ ಸಾರಿ. ಬಟ್ ಪ್ಲೀಸ್ ಕಾರ್ ಮಾತ್ರ ವಾಪಸ್ ಕೊಡ್ಬೇಡಿ, ನಂಗೆ ತುಂಬ ಇನ್ಸಲ್ಟ್ ಆಗುತ್ತೆ. ಛೇ, ನೀವು ಹಾಗಂದ್ರಿಂದ ನಾನಿನ್ನ ವಾಪಸ್ ಕೊಡ್ತಾ ಇಲ್ಲ ಸರ್. ಇದಕ್ಕೆ ಬೇರೆನೇ ಕಾರಣ ಇದೆ. ಆ ಕಾರಣ ಏನು ಅಂತ ತಿಳ್ಕೊಬಹುದಾ? ಸಾರಿ, ಅದು ನನ್ನ ಪರ್ಸ್ನಲ್, ಹೇಳೋಕ್ಕಾಗಲ್ಲ. ಆದರೆ ನೀವು ನಮ್ಮ ಸಾಕ್ಷಿಗೆ ಒಳ್ಳೆ ಜೋಡಿ, ಅದರಲ್ಲಿ ಎರಡು ಮಾತಿಲ್ಲ. ಆದಷ್ಟು ಬೇಗ ನಾನು ಸಾಕ್ಷಿ ಹತ್ರ ಮಾತಾಡಿ ಅಭಿಪ್ರಾಯ ತಿಳಿಸ್ತೀನಿ. ಬರ್ತೀನಿ ಸರ್. ಅಜ್ಜಿ, ಅಜ್ಜಿ ಬಂದೆ. ಸಾಕ್ಷಿ, ಏನೇ ಇದು ಸ್ವೀಟ್ ಎಲ್ಲ ತಂದ್ಬಿಟ್ಟಿದ್ಯಾ? ಕೊಡು ಕೊಡು. ಇರಿ, ಈ ಸ್ವೀಟ್ ನ್ಯೂಸ್ ಕೇಳಿದ್ಮೇಲೆ ತಿನ್ಬೇಕು. ಸ್ವೀಟ್ ನ್ಯೂಸಾ? ಏನೇ ಅದು? ಅಮ್ಮ ಇನ್ನು ಬಂದಿಲ್ವಾ? ಇಲ್ಲ. ಅಮ್ಮ ಬಂದ್ಮೇಲೆ ಆ ಸ್ವೀಟ್ ನ್ಯೂಸ್ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ನಿಮ್ಮಮ್ಮ ನಿನ್ಗೋಸ್ಕರ ಸ್ವೀಟ್ ಆಗಿರೋ ಸ್ಮಾರ್ಟ್ ಆಗಿರೋ ಹುಡುಗನ್ನ ಸೆಲೆಕ್ಟ್ ಮಾಡಕ್ ಹೋಗಿದ್ದಾಳೆ. ನಂಗೆ ಅಮ್ಮ ಯಾವ ಹುಡುಗನ್ ನೋಡಕ್ ಹೋಗಿದ್ರು ಅಂತ ಗೊತ್ತು, ಅದಕ್ಕೆ ಅಡ್ವಾನ್ಸ್ ಆಗಿ ಸ್ವೀಟ್ ತಂದ್ಬಿಟ್ಟಿದ್ದೀನಿ. ಓಹೋ, ನಾನು ಯಾವ ಹುಡುಗನ ನೋಡಿದ್ದೀನಿ ಅನ್ನೋದು ನಿಮ್ಗೆ ಮೊದಲೇ ಗೊತ್ತಾ? ಅಯ್ಯೋ ಇಲ್ಲಮ್ಮ, ನಾನು ಅಜ್ಜಿ ಹತ್ರ ತಮಾಷೆ ಮಾಡ್ತಿದ್ದೆ ಅಷ್ಟೇ. ನೀವ್ ಯಾವ ಹುಡುಗನ್ ನೋಡಕ್ ಹೋಗಿದ್ದೀರ ಅಂತ ನನಗೆ ಹೇಗೆ ಗೊತ್ತು? ಆದ್ರೆ ನೀವ್ ಯಾವ ಹುಡುಗನ್ ತೋರಿಸಿದ್ರು ನಾನು ಮದ್ವೆ ಆಗ್ತೀನಿ. ಅಮ್ಮ, ಅದೇ ಆ ಮೂಲೆ ಮನೆಯಲ್ಲಿ ಜಗನ್ನಾಥ್ ಇದ್ದಾನಲ್ಲ, ಅಲ್ಲೊಬ್ಬ, ಅವನು ಇವಳಿಗೆ ಒಳ್ಳೆ ಜೋಡಿ ಅಲ್ವಾ? ಅಮ್ಮ, ನೀವೇ ತಾನೇ ಹೇಳಿದ್ದು ಸಾಯಂಕಾಲ ಬಾ ಸ್ವೀಟ್ ನ್ಯೂಸ್ ಕೊಡ್ತೀನಿ ಅಂತ. ಹೇಳಿದ್ದೆ. ನಾನು ಸ್ವೀಟ್ ನ್ಯೂಸ್ ಹೇಳೋಕ್ಕಿಂತ ಮುಂಚೆನೇ ಸ್ವೀಟ್ ಬಾಕ್ಸ್ ಹಿಡ್ಕೊಂಡು ಬಂದಿದ್ಯಾ? ಅದು ನನಗೆ ಚೆನ್ನಾಗಿ ಗೊತ್ತಮ್ಮ, ನೀವು ಯಾವ ಹುಡುಗನ್ ನೋಡಿದ್ರು ಕರೆಕ್ಟ್ ಆಗೇ ನೋಡಿರ್ತೀರಾ ಅಂತ, ಅದಕ್ಕೆ ಅಡ್ವಾನ್ಸ್ ಆಗಿ ಸ್ವೀಟ್ ತಂದ್ಬಿಟ್ಟೆ. ನಿನಗೆ ರಂಜಿತ್ ಗೊತ್ತಾ? ರಂಜಿತಾ? ಯಾವ ರಂಜಿತ್ತು? ಅದೇ ನಮ್ಮ ಸ್ಕೂಲ್ ಟ್ರಸ್ಟಿ. ಸ್ಕೂಲ್ ಟ್ರಸ್ಟಿನಾ? ಓ ಅವರಾ? ಒಂದೆರಡು ಸಲ ಸ್ಕೂಲ್ ಹತ್ರ ಬಂದಾಗ ನೋಡಿದ್ದೀನಿ ಅಷ್ಟೇ. ಯಾಕೆ ಹೇಳ್ತಿದ್ದೀರಾ? ಅವ್ರಿಗಿನ್ನೂ ಮದುವೆ ಆಗಿಲ್ವಂತೆ. ಅವ್ರಿಗೊಂದು ಹುಡುಗಿನ ನೋಡ್ತಾ ಇದ್ದೀನಿ ನಾನು. ಯಾರು ಹುಡುಗಿ? ಕಳ್ಳಿ, ನನ್ನ ಹತ್ರನೇ ನಾಟಕ ಮಾಡ್ತೀಯಾ? ನಿಜ ಹೇಳು, ನೀನು ರಂಜಿತ್ ಲವ್ ಮಾಡ್ತಾ ಇದ್ದೀರಾ? ಅಯ್ಯೋ ಹಾಗಲ್ಲ, ಏನೂ ಇಲ್ಲ ಅಮ್ಮ. ಒಂದೆರಡು ಸಲ ಸ್ಕೂಲ್ ಹತ್ರ ಬಂದಾಗ ನೋಡಿದ್ದೀನಿ ಅಷ್ಟೇ. ನಾನು ನಿನ್ನ ಮದುವೆ ವಿಷಯ ಮಾತಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರ ಮೊಬೈಲಲ್ಲಿ ನಿನ್ನ ಫೋಟೋ ನೋಡಿಕೊಂಡು ಐ ಲವ್ ಯು ಅಂತ ಹೇಳ್ತಾ ಇದ್ರು. ಯಾಕೆ? ಅಯ್ಯೋ ದೇವ್ರೆ, ಈ ರಂಜಿತಕ್ಕೆ ಸ್ವಲ್ಪನೂ ಬುದ್ಧಿ ಇಲ್ಲ. ಅಮ್ಮಂಗೆ ಗೊತ್ತಾಗದೆ ನಮ್ಮ ಲವ್ ವಿಷಯ ಮೇಂಟೈನ್ ಮಾಡಬೇಕು ಅಂದ್ಕೊಂಡ್ರೆ ಎಲ್ಲ ಸೀಕ್ರೆಟು ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಆದರೂ ನನಗೆ ಗೊತ್ತಿಲ್ಲ ಅನ್ನೋ ಥರನೇ ಮ್ಯಾನೇಜ್ ಮಾಡಬೇಕು. ಯಾಕೆ ಸುಮ್ಮನೆ ಬಿಟ್ಟೆ? ಹೇಳು. ನನಗೆ ಖಂಡಿತವಾಗ್ಲೂ ಏನೂ ಗೊತ್ತಿಲ್ಲ ಅಮ್ಮ. ನನ್ನ ಫೋಟೋ ಅವ್ರಿಗೆ ಹೇಗೆ ಸಿಕ್ತು? ಅವ್ರು ಲವ್ ಮಾಡ್ತಾರೋ ವಿಷಯ ನನಗೆ ಈಗಲೇ ಗೊತ್ತಾಗ್ತಾ ಇರೋದು. ನನ್ಗೆ ಯಾಕೋ ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಪಾಪ ಕಡೆ ಅವಳು. ನಿನ್ನತ್ರ ಯಾಕೆ ಸುಳ್ಳು ಹೇಳ್ತಾಳೆ ಆರ್ತಿ? ಅವಳು ಅವತ್ತಿಂದ ನೀನು ಯಾವುದೇ ಹುಡುಗನ್ ತೋರಿಸಿದ್ರು ಮದುವೆ ಆಗ್ತೀನಿ ಅಂತ ಹೇಳಿದಳು ತಾನೆ.
ಈಗಿನ ಕಾಲದಲ್ಲಿ ಹುಡುಗಿಯರು ಲವ್ ಮಾಡಿದ್ರೆ ಅಪ್ಪ ಅಮ್ಮ ಯಾರನ್ನು ಕೇರ್ ಮಾಡಲ್ಲ ಕಡೆ. ಆದರೆ ನಮ್ಮ ಸಾಕ್ಷಿ ಪುಟ್ಟ ಆ ಥರ ಅಲ್ಲ. ಇನ್ನೂ ದೊಡ್ಡವರು ಅಂದರೆ ಭಯ ಭಕ್ತಿ ಇಟ್ಕೊಂಡಿದ್ದಾಳೆ. ಅವಳು ನನ್ನ ಮೊಮ್ಮಗಳು ಕಣೆ. ಇನ್ನೂ ಎಷ್ಟೇ ಸತಾಯಿಸ್ತೀಯ ಅವಳನ್ನ. ಹುಡುಗ ಯಾರು ಅಂತ ಹೇಳ್ಬಿಡು. ಊರಿಗಿಂತ ಮುಂಚೆ ಸ್ವೀಟ್ ಬೇರೆ ತಂದಿದ್ದಾಳು ಅವಳು. ಅಮ್ಮ ನಿನ್ನ ಪರವಾಗಿ ಹೇಳ್ತಾ ಇದ್ದಾರೆ ಅಂತ ಬಿಟ್ಟು. ಅಮ್ಮ ಹೇಳಮ್ಮ, ನೀನ್ ನೋಡಿರೋ ಹುಡುಗ ಯಾರು ಅಂತ. ನಮ್ಮ ಸ್ಕೂಲ್ ಟ್ರಸ್ಟಿ ರಂಜಿತ್. ಅಮ್ಮ ಸ್ವೀಟ್ ತಗೊಳ್ಳಿ. ಸಾಕ್ಷಿ ಹಾಯ್. ಏನು ನಮ್ಮ ಅಣ್ಣನ್ ಲವ್ ಮಾಡದೆ ಫುಲ್ ಟೈಮ್ ಜಾಬ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಇನ್ನೇನ್ ಮಾಡ್ಲಿ ಸಾಕ್ಷಿ, ಮದ್ವೆ ಆಗೋಣ ಬಾ ಅಂದ್ರೆ ತಂಗಿ ಸೆಂಟಿಮೆಂಟು ಅಂತಾನೆ. ಏನೋ ಇದು ಹೊಸ ಪ್ಲೇಟು? ನಿನ್ ಮದ್ವೆ ಆಗ್ದೆ ನಾನು ಹೇಗ್ ಮದ್ವೆ ಆಗ್ಲಿ ಸಾಕ್ಷಿ? ಓಹೋ ಇದಾ ಪ್ರಾಬ್ಲಮ್ಮು. ಸರಿ, ನಾನ್ ನಿನ್ಗೆ ಒಬ್ಬ ಒಳ್ಳೆ ಹುಡುಗನ್ ನೋಡಕ್ ಹೇಳಿದ್ನಲ್ಲ, ನೋಡಿದ್ಯಾ? ನೀನ್ ನನ್ಗೆ ಹುಡುಗನ್ ತೋರ್ಸು, ನನ್ ಮದ್ವೆಗ್ ರೆಡಿ. ಹುಡುಗನ್ ತೋರ್ಸಕ್ಕೆ ಅಂತಾನೆ ನೀನ್ ಇಲ್ಲಿಗೆ ಬರಕ್ ಹೇಳಿರೋದು? ಹಾ ಹೂ ಕಣೆ, ನೋಡಿಲಿ ಫೋಟೋ. ಹೇಗಿದೆ ನನ್ ಗಂಡು? ಹಾ ಹಳೆ ಫೋಟೋ ಕಣೆ ಇದು. ಈಗ ಜಿಮ್ ಗಿಮ್ ಮಾಡಿ ಫುಲ್ ಜಿಮ್ ಆಗಿದ್ದಾನೆ. ಇವನ ಹೆಸರು ನಿರಂಜನ್ ಅಂತ, MBA ಮಾಡ್ಕೊಂಡಿದ್ದಾನೆ. ಒಳ್ಳೆ ಮಲ್ಟಿನ್ಯಾಷನಲ್ ಕಂಪ್ನಿ ಕೆಲಸ ಮಾಡ್ತಿದ್ದಾನೆ. ತಿಂಗಳಿಗೆ 1.5 ಲಕ್ಷ ರೂಪಾಯಿ ಸಂಬಳ. ಇವನಿಗೆ ಒಂದು ಕೆಟ್ಟ ಬಿಟ್ಟು ಇಲ್ಲ ಕಣೆ, ಕಾಫಿ ಟೀನು ಕುಡಿಯಲ್ಲ. ನೀನೇನಾದ್ರೂ ಇವನ್ನ ಮದುವೆ ಆದ್ರೆ ಒಳ್ಳೆ ಕ್ವೀನ್ ತರ ಇರ್ತೀಯ, ಓಕೆನಾ? ಅಯ್ಯೋ ದೇವ್ರೆ, ಏನಪ್ಪ ಮಾಡ್ಲಿ? ಅಮ್ಮ ನನಗೆ ರಂಜಿತ್ನ ನೋಡಿದ್ದಾರೆ ಅಂತ ಹೇಳಿದ್ರೆ ಇವನು ಅಪ್ಸೆಟ್ ಆಗ್ಬಿಡ್ತಾನೋ ಏನೋ. ನನ್ನ ಮದುವೆನ ತಾನೇ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದಾನೆ. ಅದಿ, ನೀನ್ ಎಲ್ಲ ವಿಷಯದಲ್ಲೂ ರಫ್ ಕಣೋ. ಕೆಲವು ಸೂಕ್ಷ್ಮಗಳೇ ಅರ್ಥ ಆಗಲ್ಲ ನಿನ್ಗೆ. ನೀನು ನಿನ್ ತಂಗಿ ಹತ್ರ ಅಣ್ಣನ ತರ ಮಾತಾಡ್ತಾ ಇಲ್ಲ. ಯಾವ್ದೋ ಒಂದು ಹುಡುಗನ್ ಫೋಟೋ ತೋರಿಸಿ ಒಳ್ಳೆ ಸೇಲ್ಸ್ ಮೆನ್ ತರ ಓಕೆನಾ ಓಕೆನಾ ಅಂತ ಕೇಳ್ತಾ ಇದ್ಯಾ. ಮದ್ವೆ ವಿಷಯದಲ್ಲಿ ಯಾರಾದ್ರೂ ಹಿಂಗ್ ಮಾತಾಡ್ತಾರಾ? ಅವಳಿಗೂ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡು. ಸಾಕ್ಷಿಗೆ ಮೊದಲು ಆ ಹುಡುಗನ್ನ ತೋರಿಸು, ಇಬ್ರು ಒಬ್ರನ್ನೊಬ್ರು ಮಾತಾಡ್ಕೊಳ್ಳಿ. ಅವ್ರಿಬ್ರು ಮಾತಾಡದ್ಮೇಲೆ ತಾನೇ ನಮಗೆ ಗೊತ್ತಾಗೋದು ಹುಡುಗ ಓಕೆನಾ ಇಲ್ವಾ ಅಂತ. ಸಾರಿ ಸಾಕ್ಷಿ, ಅದು ನಂಗೆ ಮದುವೆ ಮಾಡಿಸೋ ಅಭ್ಯಾಸ ಇಲ್ವಲ್ಲ, ಅದಕ್ಕೆ. ಇವಾಗ ನೀನು ಅವನ ಜೊತೆ ಮಾತಾಡ್ಬೇಕು ತಾನೆ. 2 ನಿಮಿಷ ನನ್ನ ಫೋನಲ್ಲಿ ವಿಡಿಯೋ ಚಾಟ್ ಆನ್ ಮಾಡ್ತೀನಿ, ಮಾತಾಡ್ಕೊಳ್ಳಿ. ಈಗಲೇ ಡಿಸೈಡ್ ಆಗ್ಬಿಡ್ಬೇಕು. ಸ್ಟುಪಿಡ್, ನಿಂಗೆ ಹುಡುಗಿ ಫೀಲಿಂಗ್ಸ್ ಅರ್ಥ ಆಗಲ್ಲ ಅಲ್ವಾ? ಅದು ಹೇಗಾದ್ರೂ ನನ್ನನ್ನ ಇಷ್ಟಪಟ್ನು. ಲೈಫ್ ಪಾರ್ಟ್ನರ್ ಆಗೋ ಹುಡುಗನ್ನ ಯಾರಾದ್ರೂ ಫೋನಲ್ಲಿ ನೋಡಿ ಡಿಸೈಡ್ ಮಾಡ್ತಾರಾ? ದಡ್ಡ. ಸಾಕ್ಷಿಗೆ ಹುಡುಗನ್ನ ಒಂದ್ಸಲ ಮೀಟ್ ಮಾಡ್ಸೋ. ಏನ್ ಸಾಕ್ಷಿ, ನಿಂಗೆ ಇವಾಗ ಒಂದು ಮೀಟ್ ಮಾಡ್ಬೇಕಾ? ಒಂದೇ ಒಂದು ಕಾಲು, ಶಿಷ್ಯ ಓಡ್ ಬರ್ತಾನೆ. ಇಲ್ಲೇ ಒಂದು ಆಫೀಸು. ಸರಿ, ಫೋನ್ ಮಾಡ್ತೀನಿ. ಈಗೇನಾಯ್ತು? ನೀನ್ ಬರೀ ಫೈಟಿಂಗ್ ಕೆಲ್ಸಕ್ಕೆ ಲಾಯಕ್ಕು, ಈ ತರ ನಾಜುಕ್ ಕೆಲ್ಸಕ್ಕೆ ಅಲ್ಲ ನೀನು. ಅವನನ್ನ ಫಸ್ಟ್ ಮನೆಗೆ ಕರಿ. ಈಗ ಹುಡುಗಿ ಬೀದಿ ನಿಂತ್ಕೊಂಡು ಮಾತಾಡಕ್ಕಾಗತ್ತಾ? ನೋಡು ಪಾಪ ಅವಳು ಎಷ್ಟು ಪೆಚ್ಚಾಗಿ ನಿಂತಿದ್ದಾಳೆ ಅಂತ. ಹೌದಾ ಸಾಕ್ಷಿ? ನೀನು ಓಕೆ ಅಂದ್ರೆ ಈ ಸಂಡೆನೆ ಹುಡುಗನ್ ಮನೆ ಕರಿತೀನಿ. ನೀನು ಒಂದು ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಬಾ, ಏನೋ ಓಕೆನಾ? ಸಂಡೆನಾ? ಒಳ್ಳೆ ಕೆಲಸನ ಡಿಲೇ ಮಾಡ್ಲೇಬಾರ್ದು, ಬೇಗ ಮಾಡಿ ಮುಗಿಸ್ಬಿಡ್ಬೇಕು. ನೀನು ಮೇಕಪ್ ಬಗ್ಗೆ ತಲೆನೇ ಕೆಡ್ಸ್ಕೊಂಬೇಡ, ಎಲ್ಲ ಇವಳೇ ನೋಡ್ಕೊಂತಾಳೆ ಅಲ್ವೇನೆ? ಮತ್ತಿನೇನು, ಅವತ್ತ ಹೆಣ್ಣೋಳ ಶಾಸ್ತ್ರ ಮುಗಿಸ್ಬೇಡ. ನೀನು ಆ ಹುಡುಗನ ಒಪ್ಕೊಂತೀಯ, ರಿಜೆಕ್ಟ್ ಮಾಡೋ ಚಾನ್ಸೇ ಇಲ್ಲ, ಏನೋ? ಸರಿ, ನಾನು ಹೊರಡ್ಲಾ? ಸಂಡೆ ಮರಿಬೇಡ. ಒಂದ್ ನಿಮಿಷ, ನೀನೇನೋ ಒಳ್ಳೆ ನ್ಯೂಸ್ ಅಂದಲ್ಲ, ಏನದು? ಅದು ಅಮ್ಮನೂ ನನಗೆ ಒಂದು ಹುಡುಗನ್ ನೋಡಿದೀನಿ ಅಂದ್ರು. ಅಷ್ಟೇನಾ? ನಿನ್ ಮಮ್ಮಿ ಬಗ್ಗೆ ತಲೆನೇ ಕೆಡ್ಸ್ಕೊಂಬೇಡ, ನಾನ್ ನೋಡಿದೀನಿ ತಾನೆ. ಇದಕ್ಕಿಂತ ಒಳ್ಳೆ ಹುಡುಗ ನಿಂಗೆ ಸಿಗಕ್ ಚಾನ್ಸೇ ಇಲ್ಲ. ರಾಮ್ ರಾಮ, ಈಗ ನಾನು ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಬಾಯ್ ಬಾಯ್. ಈ ಸಾಕ್ಷಿಗೆ ಹುಡುಗಿರೋ ಹುಡ್ಗ ಚೆನ್ನಾಗೇ ಇದ್ದಾನೆ. ಆದ್ರೆ ನಮ್ಮ ಅತ್ತೆ ಮಗ ನಚಿಕೇತ್ನ ನಿಮ್ಮ ಅಕ್ಕ ಸಾಕ್ಷಿ ಮದ್ವೆ ಆಗಕ್ಕೆ ಒಪ್ಕೊಂಡ್ರೆ ಒಂದು ಅಡ್ವಾಂಟೇಜ್ ಇದೆ. ಏನು? ಒಂದಲ್ಲ 2 ಅಡ್ವಾಂಟೇಜ್ ಇದೆ.
ಮೊದಲನೇದಾಗಿ ನಮ್ಮ ಅತ್ತೆಗೆ ನನ್ನ ಸೊಸೆ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಈಗ ನಾನು ಅವ್ರ ಸೊಸೆ ಆಗಲ್ಲ ಅಂತ ಗೊತ್ತಾದ್ರೆ ಸ್ವಲ್ಪ ಅಪ್ಸೆಟ್ ಆಗ್ತಾರೆ. ಒಂದ್ ವೇಳೆ ಸಾಕ್ಷಿ ನಮ್ಮ ಅತ್ತೆ ಮಗನ ಮದ್ವೆಗ ಒಪ್ಕೊಂಡ್ರೆ ಅವ್ರಿಗೆ ಹುಡುಗಿ ಹುಡ್ಕೋ ಕಷ್ಟನೂ ತಪ್ಪುತ್ತೆ, ನನ್ ಮೇಲಿರೋ ಕೋಪನೂ ಕಮ್ಮಿ ಆಗುತ್ತೆ ಅಲ್ವಾ? ಎರಡನೇ ಅಡ್ವಾಂಟೇಜ್ ಏನು? ಒಂದೇ ಖರ್ಚಲ್ಲಿ 2 ಮದ್ವೆನ ಮುಗಿಸ್ಬಿಡ್ಬೋದು. 2 ಮದ್ವೆನಾ? ಯಾರ್ದು? ಅಯ್ಯೋ, ಒಂದೊಂದ್ಸಲ ನಿಮ್ ತಲೆ ಬೆಂಗಳೂರು ಟ್ರಾಫಿಕ್ ತರ ಸ್ಲೋ ಆಗಿ ಮೂವ್ ಆಗುತ್ತೆ. 2 ಮದ್ವೆ ಅಂದ್ರೆ ನಂದು ನಿಮ್ದು, ನಮ್ಮ ಅತ್ತೆ ಮಗದ್ದು ನಿಮ್ಮ ಅಕ್ಕಂದು. ನೋ, ಫಸ್ಟ್ ಸಾಕ್ಷಿದ್ ಮದ್ವೆ, ಆಮೇಲೆ ನಮ್ಮ ಮದ್ವೆ. ಹೌದಾ? ಸರಿ ಬಿಡಿ. ಸರಿ, ನಿಮ್ಮ ಅತ್ತೆ ಮಗನ ಫೋಟೋ ಕೊಟ್ಟಿರು, ಸಾಕ್ಷಿಗೆ ತೋರಿಸ್ತೀನಿ. ಅದ್ರೊಳಗೆ ಒಪ್ತಾಳೋ ಇಲ್ವೋ ಗ್ಯಾರಂಟಿ ನನಗಿಲ್ಲ. ಆದರೆ ಸಾಕ್ಷಿನ ಒಪ್ಸೋದು ಕಷ್ಟ. ನಾನು ತೋರಿಸಿದ ಹುಡುಗನೇ ಬೇಡ ಅಂತ ಕೂತಿದ್ದಾಳೆ. ಅಷ್ಟು ಒಳ್ಳೆ ಹುಡುಗ ಯಾಕಂತೆ? ಅದನ್ನೇ ನಾನು ಕೇಳ್ತಿರೋದು. ಈ ಎಲ್ಲ ಕೆಲಸ ಮಾಡಿದ್ದು ಆರತಿ ಅವರು. ಸಾಕ್ಷಿ ನನ್ನ ಮಾತಕ್ಕಿಂತ ಆರತಿ ಅವ್ರ ಮಾತೆ ಹೆಚ್ಕೊಳ್ಳೋಕೆ ಶುರು ಮಾಡಿದ್ದಾಳೆ. ಆರತಿ ಅವರು ಇವಳು ಮದುವೆಗೆ ಯಾವುದೋ ಒಬ್ಬ ಹುಡುಗನ ನೋಡಿದಾರಂತೆ. ಇವಳು ಅವನೇ ಮದುವೆ ಆಗ್ತೀನಿ ಅಂತ ಕುಣಿತಾ ಇದ್ದಾಳೆ. ನಾನು ನೋಡಿರೋ ಹುಡುಗನ ಮದುವೆ ಆಗಬೇಕು ಅಥವಾ ನೀನು ತೋರಿಸಿರೋ ನಿಮ್ಮ ಅತ್ತೆ ಮಗನ ಮದುವೆ ಆಗಬೇಕು? ಇದು ನನ್ನ ಪ್ರೆಸ್ಟೀಜ್ ಪ್ರಶ್ನೆ. ಯಾಕೆ ವಾಪಸ್ ಕೊಡ್ತಿದ್ದೀರಾ ಅಂತ ಕೇಳಿದೆ ನಾನು. ಏನೋ ಪರ್ಸ್ನಲ್ ವಿಷಯ ಅಂತ ಹೇಳಿ ಸುಮ್ಮನಾಗ್ಬಿಟ್ರು. ನನಗೊಂದು ಡೌಟ್ ಬರ್ತಾ ಇದೆ. ಆರ್ತಿ ಟೀಚರು ಒಂದು ವೇಳೆ ಸೂರ್ಯನಿಗೆ ನೀನು ಕಾರ್ ಕೊಟ್ಟ ವಿಷಯ ಹೇಳಿ ಸೂರ್ಯನಿಗೆ ನಮ್ಮ ಬಗ್ಗೆ ಗೊತ್ತಾಗಿ ಅವ್ರ ಹತ್ರ ನೀನು ಕಾರ್ ತಗೋಬೇಡ ಅಂತ ಏನಾದರೂ ಆರ್ತಿ ಟೀಚರ್ಗೆ ಹೇಳಿರ್ಬೋದಾ ಅಂತ. ಐ ಡೋಂಟ್ ಥಿಂಕ್ ಸೊ ಡ್ಯಾಡ್. ಯಾಕೆಂದರೆ ಅವರು ಸಾಕ್ಷಿ ಬಗ್ಗೆ ಮಾತಾಡುವಾಗ ಯಾವ ಡಿಫ್ರೆನ್ಸು ಕಾಣಿಸ್ತಿಲ್ಲ ನನಗೆ. ಮತ್ತೆ ನೀನು ಸಾಕ್ಷಿನ ಓಕೆ ಅಂದ ಮೇಲೂ ಸಾಕ್ಷಿನೂ ಒಂದು ಮಾತು ಕೇಳಿ ಕನ್ಫರ್ಮ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು ಅಂತ ನೀನೇ ಹೇಳಿದ್ಯಲ್ಲೋ? ಬಟ್ ಅದು ಕಾರ್ ಕೀ ವಾಪಸ್ ಕೊಡೋದಕ್ಕೆ ಮುಂಚೆ ಹೇಳಿದ ಮಾತು. ಬಟ್ ಅದಾದಮೇಲೆ ಒಂದು ಮಾತು ಹೇಳಿದ್ರು, ಅದು ನನ್ನ ತುಂಬ ಡಿಸ್ಟರ್ಬ್ ಮಾಡ್ತಿದೆ. ಏನದು? ಮೊದಲು ಅವ್ರು ನನ್ನ ಹತ್ರ ಸಾಕ್ಷಿ ವಿಷಯ ಮಾತಾಡುವಾಗ ಅವ್ರ ಟೋನ್ ಬೇರೆನೇ ಇತ್ತು. ಸಾಕ್ಷಿನ ನಾನು ಒಪ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಇತ್ತು. ಅದೇ ಕೀ ವಾಪಸ್ ಕೊಡುವಾಗ ಅವ್ರ ಟೋನ್ ಬೇರೆನೇ ಇತ್ತು. ಸಾಕ್ಷಿನ ಈಗಲೇ ತುಂಬ ಹಚ್ಕೋಬೇಡಿ, ನಾನು ಸುಮ್ಮನೆ ನಿಮ್ಮ ಒಪಿನಿಯನ್ ಕೇಳಿದೆ ಅಷ್ಟೇ, ಮದುವೆ ಕನ್ಫರ್ಮ್ ಅಂತ ಅಂದ್ಕೋಬೇಡಿ ಅಂತ ಒಂದು ಸಣ್ಣ ಬಾಂಬ್ ಹಾಕಿದ್ರು. ಓ, ಅಂದರೆ ನನ್ನ ಡೌಟ್ ನಿಜ ಅನ್ಸುತ್ತೆ. ನಾನು ನಿಮ್ಮ ಮಗ ಅಂತ ಸೂರ್ಯನಿಗೆ ಗೊತ್ತಾಗೋಯ್ತು ಅಂತೀರಾ? ನೀನು ನನ್ನ ಮಗ ಅಂತ ಗೊತ್ತಾಗಿದ್ರೆ ಆರ್ತಿ ಹತ್ರ ಈ ಮದುವೆ ಖಂಡಿತ ನಡೆಯಲ್ಲ ಅಂತ ಆ ಸೂರ್ಯ ಹೇಳಿಸ್ತಿದ್ದ, ಅದರಲ್ಲಿ ಡೌಟೇ ಇಲ್ಲ. ಮತ್ತೆ ಆ ಆರ್ತಿ ಟೀಚರ್ ಯೂಟರ್ನ್ ಮಾಡ್ಕೊಳ್ಳೋದಕ್ಕೆ ಏನು ಕಾರಣ ಇರ್ಬೋದು ಡ್ಯಾಡ್? ನೀನು ಆರ್ತಿ ಟೀಚರ್ಗೆ ಕಾರ್ ಕೊಡೋಕೆ ಹೋಗಿದ್ದು ಆ ಸೂರ್ಯನಿಗೆ ಡೌಟ್ ಬಂದಿದೆ. ನೀನು ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಹೀಗೆಲ್ಲ ಮಾಡ್ತಿದ್ಯಾ ಅಂತ ಅವನಿಗೆ ಅನಿಸಿರಬಹುದು. ಆರ್ತಿ ಟೀಚರ್ಗೆ ನಾನು ಕಾರ್ ಪ್ರೆಸೆಂಟ್ ಮಾಡ್ದೇ ಅವ್ರು ನನ್ನ ಬಗ್ಗೆ ಇಂಪ್ರೆಸ್ ಆಗಿದ್ರು. ಸಾಕ್ಷಿ ವಿಷಯ ನನ್ನ ಹತ್ರ ಪ್ರಸ್ತಾಪ ಮಾಡ್ತಿದ್ರು. ನಾನೇ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡೋಕ್ಕೆ ಹೋಗಿ ನಿಮ್ಮ ಪ್ಲ್ಯಾನ್ ಎಲ್ಲ ಹಾಳು ಮಾಡಿಬಿಟ್ಟೆ. ಐ ಆಮ್ ಸಾರಿ ಡ್ಯಾಡ್. ನೀನು ನನ್ನ ಮಗ, ಧೈರ್ಯ ಕಳ್ಕೋಬಾರ್ದು. ನಾನು ಎಷ್ಟೋ ಸಲ ಸೋತ್ ಗೇಮ್ನ ಕೊನೆ ಗಳಿಗೆಯಲ್ಲಿ ಗೆದ್ದಿದ್ದೀನಿ. ಆಲ್ವೇಸ್ ದೇರ್ ಇಸ್ ಅ ಹೋಪ್. ಹೋಪ್ನ ಯಾವತ್ತಿದ್ರೂ ಕಳ್ಕೋಬಾರ್ದು ಮಗನೇ. ನಾನು ಸೋತಿದ್ರೆ ಬೇಜಾರಾಗ್ತಿರಲಿಲ್ಲ ಡ್ಯಾಡ್. ನೀವು ನನ್ನ ನಂಬಿದ್ರಿ, ನಿಮ್ಮನ್ನು ಸೋಲಿಸ್ಬಿಟ್ಟೆ ನಾನು. ಹೇಳಿದ್ನಲ್ಲ, ಡೋಂಟ್ ವರಿ. ನೀನು ಈಗ ತಕ್ಷಣ ಸಾಕ್ಷಿಗೆ ಫೋನ್ ಮಾಡಿ ಆರ್ತಿ ಟೀಚರ್ ಏನಾದರೂ ಮದುವೆ ವಿಷಯ ಕೇಳಿದ್ರಾ ಅಂತ ಕೇಳು. ಎಲ್ಲ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ. ಆ ಸೂರ್ಯನಿಗೆ ನೀನು ನನ್ನ ಮಗ ಅಂತೇನಾದರೂ ಗೊತ್ತಾಗಿದ್ರೆ ಖಂಡಿತ ಈ ಮದುವೆ ನಡೆಯಲ್ಲ, ಖಂಡಿತ ನಡೆಯಲ್ಲ. ಆ
ಸೂರ್ಯನ ಮಗಳನ್ನು ನನ್ನ ಸೊಸೆ ಮಾಡಿಕೊಂಡು ಟಾರ್ಚರ್ ಕೊಟ್ಟು ಸೂರ್ಯ ಬದುಕಿದ್ದಾಗಲೇ ಇಂಚು ಸಾಯಿಸಬೇಕು ಅಂತ ಅಂದ್ಕೊಂಡಿದ್ದೆ. ಅಕಸ್ಮಾತ್ ಈಗ ಅದಾಗದೆ ಹೋದರೆ ಆ ಸೂರ್ಯನ ಪರ್ಮನೆಂಟಾಗಿ ಫಿನಿಶ್ ಮಾಡಬೇಕಾಗತ್ತೆ. ನೀನು ಸಾಕ್ಷಿಗೆ ಮಾಡೋ ಕಾಲ್ ಅವನ ಆಯುಸ್ಸನ್ನು ಡಿಸೈಡ್ ಮಾಡುತ್ತೆ. ಫೋನ್ ಮಾಡು. ಎಸ್ ಡ್ಯಾಡ್.